ಎಲ್ಲರಿಗೆ ನಮಸ್ಕಾರ. ನಾನಿವತ್ತು ಈ EDSನಲ್ಲಿ ವರ್ಗಾವಣೆ ಹಾಕಿರ್ತಕ್ಕಂಥ ಅರ್ಜಿಯನ್ನು ಅಪ್ರೂವಲ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಬೋದು. ಮೊದಲನೇದಾಗಿ ನಾವೇನಪ್ಪ ಅಂತಂದರೆ ಇಲ್ಲಿ ಮುಖ್ಯವಾಗಿ ಒಂದು ಗೂಗಲ್ ಸರ್ಚಲ್ಲಿ ಹೋಗಬೇಕಾಗುತ್ತೆ. ಸರ್ಚಲ್ಲಿ ಹೋಗ್ಬಿಟ್ಟು ನಾನು EDS ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಅದು ಓಪನ್ ಆಗ್ತಾ ಇದೆ. ಇಲ್ಲಿ ಎಂಪ್ಲಾಯೀಸ್ ಇದ್ರ ಮೇಲೆ ಹಾಕ್ಕೊಂಡು ನಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಯೂಸರ್ ಮತ್ತು ಪಾಸ್ವರ್ಡ್ ಹಾಕಿದ ನಂತರ ನಮಗೆ ಅಲ್ಲಿ ನೇರವಾಗಿ ಏನಪ್ಪ ಅಂದರೆ ಆ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ಕೂಡಲೇ ಏನಪ್ಪ ಅಂದರೆ ನಾವು ಅಲ್ಲಿ ಏನು ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಈ ರೀತಿಯಾಗಿ ನಮಗೆ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ಕೂಡಲೇ ನಮಗೆ ಇಲ್ಲಿ ಕಾಣುವಂಥ 3 ಡಾಟ್ಗಳ ಮೇಲೆ ನಾವು ಕ್ಲಿಕ್ ಮಾಡಿದೆ ಆದರೆ ನಾವು ಗಮನಿಸ್ಕೊಳ್ಬೋದು. ಇಲ್ಲೆಲ್ಲ ನಮಗೆ ಇದರ ಪ್ರಕಾರ ಲೀಸ್ಟಲ್ಲಿ ಕಾಣ್ತಾ ಹೋಗುತ್ತೆ. ನೋಡಿ, ಇಲ್ಲಿ ನಮಗೆ 4ನೇ ಮೆನುದಲ್ಲಿ ಕಾಣಿಸ್ತಾ ಇದೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತಿದೆ. ನಾವು ಅದರ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ನಾವು ಹಾಕಿರುವಂಥ ಅಪ್ಲಿಕೇಶನ್ ಪೇಜ್ ಇಲ್ಲಿ ನಮಗೆ ಓಪನ್ ಆಗುತ್ತೆ. ನೋಡಿ, ಈ ರೀತಿ ನಮಗೆ ಪೇಜ್ ಓಪನ್ ಆಗಿದೆ. ಇಲ್ಲಿ ಎಂಪ್ಲಾಯಿ ನಮಗೆ ಕೋಡ್ ಬಂದಿದೆ. ಆನಂತರ ಟೀಚರ್ ಟ್ರಾನ್ಸ್ಫರ್ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನಮಗೆ ಡಾಟಾ ಓಪನ್ ಆಗಿದೆ. ಓಪನ್ ಆದ ಕೂಡಲೇ ನಮ್ಮದೆಲ್ಲ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಎಲ್ಲ ನಮಗೆ ಸಿಗ್ತದೆ. ನಾವು ಏನೇನು ಅಪ್ಲಿಕೇಶನ್ ಹಾಕಿದ್ದೀವಿ ಮತ್ತು ಎಷ್ಟಾಗಿದೆ, ನಮ್ಮ ವೇಟೇಜ್ ಏನಿದೆ, ಎಕ್ಸ್ಟ್ರಾ ಸರ್ವಿಸ್ ಏನಾಗಿದೆ, ಎಲ್ಲವೂ ಮಾಹಿತಿ ನಮಗೆ ಸಿಗ್ತದೆ. ಇಲ್ಲಿ ಕೆಳಗಡೆ ನಮಗೆ ಇಲ್ಲಿದೆ ಎಕ್ಸೆಪ್ಟ್ ಅಂತ ನಮಗೆ ಅರ್ಜಿಯಲ್ಲಿ ಕಾಣಿಸ್ತದೆ. ನಾವು ಮೇಲ್ಗಡೆ ಹೋಗಿದ್ದೇ ಆದರೆ ಮೇಲ್ಗಡೆ ನಮಗೆ ತುದಿಯಲ್ಲಿ ಕಾಣಿಸುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಅಪ್ರೂವಲ್ ಅಂತ ಕಾಣಿಸ್ತಿದೆ ಅಂತ ನಾವು ಅದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು. ನೋಡಿ, ನಮ್ಮ ಅರ್ಜಿ ಏನಾಗಿದೆ ಅಪ್ರೂವ್ಡ್ ಆಗಿದೆ ಅನ್ನೋದನ್ನು ಇಲ್ಲಿ ಕಾಣಿಸ್ತಾ ಇದೆ. ಇಷ್ಟು ನಾವು ಮಾಹಿತಿಯನ್ನು ಈ ರೀತಿ ಪಡ್ಕೋಬೇಕಾಗಿರ್ತಕ್ಕಂಥದ್ದು. ತಾವುಗಳು ಈ ವಿಡಿಯೋ ನೋಡಿ ಇದು ಮತ್ತೆ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳು.